ಒಬ್ಬರ ಹತ್ರ ಅರ್ಜಿ ತಗೊಂಡಿಲ್ಲ, ಅಪ್ಲಿಕೇಶನ್ನೇ ಬೇಕಾಗಿಲ್ಲ. ನಾವೇ ನಿಮ್ಮ ಕಡತವನ್ನ ತಯಾರು ಮಾಡಿ ಇವತ್ತು ಪೋಡಿ ದುರಸ್ತನ್ನ ಮಾಡಿಕೊಡ್ತಾ ಇದ್ದೇವೆ. ಹೋದ 5 ವರ್ಷ ನೀವು ಮಾಡಿದ್ದು ನಿಮ್ಮ ಯೋಗ್ಯತೆಗೆ 8,500, ನಾವು ಮಾಡಿದೀವಿ 2.5 ಲಕ್ಷ ಮಾಡಿದ್ದೀವಿ. ಆ ಜನಸೇವೆ ಸಮರ್ಪಣೆಯ ಪುರುಷಾರ್ಥಕ್ಕಾಗಿ ಸಮಾವೇಶ ಮಾಡ್ತಾ ಇದ್ದೇವೆ. ನಿಮಗೆ ಯೋಗ್ಯತೆ ಇದ್ದಿದ್ರೆ ನೀವು ಮಾಡಿ ಮುಗಿಸ್ಬೇಕಾಗಿತ್ತು. ನಿಮಗೆ ಯೋಗ್ಯತೆ ಇಲ್ಲದೆ ಕೈಲಿ ಕೊಟ್ಟ ಅಧಿಕಾರ ಜನಗಳ ಪರವಾಗಿ ಬಳಸೋದಕ್ಕೆ ಆಗದೆ ಬರೀ ದುರಾಡಳಿತ ಮಾಡಿ ಹೋಗಿದ್ರಿ. ವಿಲೇಜ್ ಅಕೌಂಟೆಂಟ್ ಇಂದ ಮಿನಿಸ್ಟರ್ ವರೆಗೂ ಆನ್ಲೈನ್ ಕಡತ ವಿಲೇವಾರಿಯನ್ನ ನಾವು ಜಾರಿ ಮಾಡಿದ್ದೇವೆ. ಯಾರ್ದು ಕಡತ ಮುಚ್ಚಿಡೋಕ್ಕಾಗೋದಿಲ್ಲ, ಕಳೆದಾಕಕ್ಕಾಗೋದಿಲ್ಲ. ಯಾರಾದ್ರೂ ವಿಳಂಬ ಮಾಡಿದ್ರೆ ನಮ್ಮ ಕಣ್ಣಿಗೆ ಕಾಣುತ್ತೆ. ಅವರು ಬಿಟ್ಟು ಹೋಗಿದ್ದು 10,774. ಇವತ್ತು ಬಾಕಿ ಇರೋದು ಬರೀ 172. 2,20,000 ಕುಟುಂಬಗಳಿಗೆ ಹಕ್ಕುಪತ್ರ ಕೊಟ್ಟಿದ್ದೇವೆ. ಕರ್ನಾಟಕದಲ್ಲಿ ಹಿಂದಿನಿಂದ ಮೈಸೂರು ಮಹಾರಾಜರ ಕಾಲದಿಂದ ಅನೇಕ ಜನಗಳಿಗೆ ಸರ್ಕಾರಿ ಜಮೀನುಗಳು ಮಂಜೂರಾಗಿದ್ದಾವೆ. ಸುಮಾರು 6 ಲಕ್ಷಕ್ಕೂ ಹೆಚ್ಚು ರೈತ ಕುಟುಂಬಗಳಿಗೆ ಮಂಜೂರಾಗಿರ್ತಕ್ಕಂಥ ಸರ್ಕಾರಿ ಭೂಮಿಗೆ ಇಲ್ಲಿಯವರೆಗೂ ಸರಿಯಾಗಿ ದಾಖಲೆಗಳು ಆಗಿಲ್ಲ. ಮಂಜೂರಾಗಿ 20ರಿಂದ 70 ವರ್ಷ ಕಳೆದಿದೆ. ಅವರಿಗೆ ಸರ್ವೆ ಸ್ಕೆಚ್ ಆಗಿಲ್ಲ, ಪೋಡಿ ದುರಸ್ತಾಗಿಲ್ಲ. ಅವರ ಹೆಸರಿಗೆ RTC ಆಗದೆ ಅತಂತ್ರದಲ್ಲಿ ತ್ರಿಶಂಕು ಸ್ಥಿತಿಯಲ್ಲಿ ಜನ ಬದುಕ್ತಾ ಬಂದಿದ್ದಾರೆ. 10 ಬಾರಿ ಅವರು ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿ ಕೊಟ್ಟರೂ ಕೂಡ ಕೆಲಸ ಆಗಿಲ್ಲ. ನಾನು ಬಂದಿರೋ ಫಲಾನುಭವಿಗಳ ಹತ್ರ ಬೆಳಿಗ್ಗೆ ಮಾತಾಡ್ತಾ ಇದ್ದೆ. ಅವರು ಹೇಳಿದ್ರು, ಸರ್ 5-6 ಬಾರಿ ನಿಮ್ಮ ಕಚೇರಿಗೆ ಅರ್ಜಿ ಕೊಟ್ಟು ಸುತ್ತಿ ಈ ಕೆಲಸ ಆಗೋದೇ ಇಲ್ಲ ಅಂತ ನಾವು ಕೈ ಬಿಟ್ಬಿಟ್ಟಿದ್ವಿ. ಅಂತ ಸಂದರ್ಭದಲ್ಲಿ ನಿಮ್ಮ ಅಧಿಕಾರಿಗಳು ಬಂದು ಬರೀ ನನಗೆ ಅಲ್ಲ, ನಮ್ಮೂರಲ್ಲಿ ಇರೋ ಎಲ್ಲರಿಗೂ ಕೂಡ ಪೋಡಿ ದುರಸ್ತನ್ನ ಮಾಡಿಕೊಟ್ಟಿದ್ದಾರೆ ಅಂತ ಒಬ್ಬ ಫಲಾನುಭವಿ ಹೇಳಿದ್ದ ಮಾತನ್ನ ಇವಾಗ ನಾನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ. 6 ಲಕ್ಷ ಬಾಕಿ ಇದೆ ಇವತ್ತಿಗೂ ಪೋಡಿ ದುರಸ್ತಿಗೆ. ಅದರಲ್ಲಿ ಹೋದ ಸರ್ಕಾರದ ಅವಧಿ 5 ವರ್ಷ ನಾವು ತಗೊಂಡ್ರೆ 2018ರಿಂದ 2023ರಲ್ಲಿ 5 ವರ್ಷದಲ್ಲಿ ಆ ಹಿಂದಿನ ಸರ್ಕಾರ ಪೋಡಿ ದುರಸ್ತು ಮಾಡಿಕೊಟ್ಟಿದ್ದು 8,500 ಕುಟುಂಬಗಳಿಗೆ. 8,500 ಕುಟುಂಬಕ್ಕೆ. ನಾವು ಈಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸೂಚನೆ ಮೇಲೆ ಯಾರು ಅರ್ಜಿ ತಗೊಳ್ಬಾರ್ದು, ನೀವು ಅರ್ಜಿಗೆ ಕಾಯಬಾರ್ದು, ಜನ ನಿಮ್ ಕಚೇರಿಗೆ ಬರಬಾರ್ದು. ನೀವೇ ಹಳ್ಳಿಗಳಿಗೆ ಹೋಗಿ ರೈತರ ಕಡತ ತಯಾರು ಮಾಡಿ ನೀವೇ ಅವರಿಗೆ ಪೋಡಿ ದುರಸ್ತು ಮಾಡಿಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳು ಭೂ ಗ್ಯಾರಂಟಿಯನ್ನ ನಮಗೆ ಸೂಚನೆಯನ್ನ ಕೊಟ್ರು. ಅದಾದ್ಮೇಲೆ ಈಗ ಅವರ ಸೂಚನೆ ಅನುಸಾರ ಉಪಮುಖ್ಯಮಂತ್ರಿಗಳು ಭೂ ಗ್ಯಾರಂಟಿ ಘೋಷಣೆ ಮಾಡಿದ್ಮೇಲೆ ನಾವು ರೈತರ ಮನೆ ಬಾಗಿಲಿಗೆ ಹೋಗಿ 2,53,000 ರೈತರ ಪೋಡಿ ದುರಸ್ತಿಗೆ ಈಗ ಆದೇಶ ಮಾಡಿಕೊಟ್ಟಿದ್ದೇವೆ. ಹಿಂದಿನ ಸರ್ಕಾರದಲ್ಲಿ ಮಾಡಿದ್ದು 8,500. ನಾವು ಈಗ ಪೋಡಿ ದುರಸ್ತ್ ಮಾಡ್ತಾ ಇರೋದು 2,53,000 ರೈತ ಕುಟುಂಬಗಳದ್ದು ಮಾಡಿಕೊಡ್ತಾ ಇದ್ದೇವೆ. ಇಷ್ಟಕ್ಕೂ ಒಬ್ಬರ ಹತ್ರ ಅರ್ಜಿ ತಗೊಂಡಿಲ್ಲ, ಅಪ್ಲಿಕೇಶನ್ನೇ ಬೇಕಾಗಿಲ್ಲ. ನಾವೇ ನಿಮ್ಮ ಕಡತವನ್ನ ತಯಾರು ಮಾಡಿ ಇವತ್ತು ಪೋಡಿ ದುರಸ್ತನ್ನ ಮಾಡಿಕೊಡ್ತಾ ಇದ್ದೇವೆ. ಅದರ ಅಡಿಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ 26,000 ಕುಟುಂಬಗಳದ್ದು ಇವತ್ತು ಪೋಡಿ ದುರಸ್ತು ಮಾಡುವಂತ ಕೆಲಸ ಜನಗಳಿಗೆ ಇವತ್ತು ನಾವು ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಬಹುಕಾಲದಿಂದ ಆಗದೇ ಇದ್ದಂತ ಸಮಸ್ಯೆ ರೈತರ ಮನೆ ಬಾಗಿಲಿಗೆ ಹೋಗಿ ಪರಿಹಾರ ಮಾಡುವಂತ ಕ್ರಾಂತಿಕಾರಿ ಬದಲಾವಣೆಯನ್ನ ಪರಿವರ್ತನೆಯನ್ನ ಕಂದಾಯ ಇಲಾಖೆಯಿಂದ ನಾವು ಮಾಡ್ತಾ ಇದ್ದೇವೆ. ಬಿಜೆಪಿಯವರು ಇವತ್ತು ಕೇಳ್ತಾರೆ, ಯಾವ ಪುರುಷಾರ್ಥಕ್ಕಾಗಿ ಇವರು ಸಮಾವೇಶ ಮಾಡ್ತಾ ಇದ್ದಾರೆ ಅಂತ. ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸಹಸ್ರಾರು ಲಕ್ಷಾಂತರ ಕನ್ನಡಿಗರ ಸಮಕ್ಷಮದಲ್ಲಿ ನಮ್ಮ ಇಡೀ ಸರ್ಕಾರದ ಸಚಿವರ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀವಿ ಅಂದ್ರೆ, ಹೋದ 5 ವರ್ಷ ನೀವು ಮಾಡಿದ್ದು ನಿಮ್ಮ ಯೋಗ್ಯತೆಗೆ 8,500,
ನಾವು ಮಾಡಿದೀವಿ 2.5 ಲಕ್ಷ ಮಾಡಿದ್ದೀವಿ. ಆ ಜನಸೇವೆ ಸಮರ್ಪಣೆಯ ಪುರುಷಾರ್ಥಕ್ಕಾಗಿ ಸಮಾವೇಶ ಮಾಡ್ತಾ ಇದ್ದೇವೆ. ನಿಮಗೆ ಯೋಗ್ಯತೆ ಇಲ್ಲದೆ ಕೈಲಿ ಕೊಟ್ಟ ಅಧಿಕಾರ ಜನಗಳ ಪರವಾಗಿ ಬಳಸೋದಕ್ಕೆ ಆಗದೆ ಬರೀ ದುರಾಡಳಿತ ಮಾಡಿ ಹೋಗಿದ್ರಿ. ನೀವು ಖಾಲಿ ಬಿಟ್ಟ ಕೆಲಸ, ಮಾಡದೆ ಬಿಟ್ಟ ಕೆಲಸ ನಾವು ಜನಗಳಿಗೆ ಮಾಡಿಕೊಡ್ತಾ ಇದ್ದೀವಲ್ಲ, ಆ ಸೇವೆಯ ಸಮರ್ಪಣೆಗಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹಾಗೇನೆ ಮತ್ತೊಂದು, 16 ವರ್ಷಗಳಿಂದ ಜಮೀನಿನ ಮಾಲೀಕರು ಮೃತರಾಗಿದ್ದಾರೆ. ಆ ಜಮೀನುಗಳ ಖಾತೆ ಅವರ ವಾರಸುದಾರರಿಗೆ ಪೌತಿ ಖಾತೆ ಆಗಿಲ್ಲ. ಮೃತರ ಹೆಸರಿನಲ್ಲೇ ಲಕ್ಷಾಂತರ ಜಮೀನುಗಳು ಮುಂದುವರೆದಿದ್ದಾವೆ. ಖಾತೆಯನ್ನ ಮಕ್ಕಳ ಹೆಸರಿಗೆ, ಹೆಂಡತಿ ಹೆಸರಿಗೆ ಮಾಡ್ಕೋಬೇಕಾದ್ರೆ ಜನ ಅರ್ಜಿ ಕೊಟ್ಟು ಅಲದು ಕೊನೆಗೆ ಮಧ್ಯವರ್ತಿಗಳಿಗೆ ಹಣ ಕೊಟ್ಟು ಮಾಡಿಸ್ಕೊಳ್ಳುವಂತ ಪರಿಸ್ಥಿತಿ ಇತ್ತು. ಹೋದ ಸರ್ಕಾರದವರು ಇದರ ಕಡೆಗೆ ಗಮನನೇ ಕೊಟ್ಟಿಲ್ಲ. ನಾನು ಲೆಕ್ಕ ಹಾಕಿ ನೋಡಿದಾಗ 40 ಲಕ್ಷಕ್ಕಿಂತ ಹೆಚ್ಚು ಜಮೀನುಗಳು 40 ಲಕ್ಷಕ್ಕಿಂತ ಹೆಚ್ಚು ಜಮೀನುಗಳು ಮೃತರ ಹೆಸರಿನಲ್ಲೇ ಮುಂದುವರೆದಿದ್ದಾವೆ. ಅವರ ವಾರಸುದಾರರಿಗೆ ಖಾತೆ ಬದಲಾವಣೆ ಆಗಿಲ್ಲ. ಇದನ್ನೂ ಕೂಡ ಭೂ ಗ್ಯಾರಂಟಿಯಲ್ಲಿ ನೀವೇ ಜನರ ಮನೆ ಬಾಗಿಲಿಗೆ ಹೋಗಿ ಮಾಡ್ಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಗೆ ಸೂಚನೆ ಕೊಟ್ರು. ಜನ ಬರೆದು ನಿಮ್ ಕಚೇರಿಗೆ ಅರ್ಜಿ ಕೊಟ್ಟು ಅಲಿಯೋದನ್ನ ತಪ್ಪಿಸ್ಬೇಕು ಅಂತ ಹೇಳಿದ್ಮೇಲೆ ನಾವೇ ಇವತ್ತು ಪೌತಿ ಖಾತೆ ಆಂದೋಲನ ಮಾಡ್ತಾ ಇದ್ದೇವೆ. 40 ಲಕ್ಷದಲ್ಲಿ ಈಗ ಆಲ್ರೆಡಿ 14,33,000 ಜನಗಳ ಅರ್ಜಿ ಇಲ್ಲದೆ ನಾವೇ ಅವರ ಮನೆ ಬಾಗಿಲಿಗೆ ಹೋಗಿ ಪೌತಿ ಖಾತೆಯನ್ನ ಮಾಡಿಕೊಟ್ಟಿದ್ದೇವೆ. ಅದನ್ನು ಇವತ್ತು ಸಮರ್ಪಣೆ ಮಾಡ್ತಾ ಇದ್ದೇವೆ. ತುಮಕೂರು ಜಿಲ್ಲೆಯಲ್ಲಿ 1,06,000 ಜಮೀನುಗಳ ಖಾತೆಯನ್ನ ನಾವು ವಾರಸುದಾರರಿಗೆ ಖಾತೆ ಬದಲಾವಣೆಯನ್ನ ನಾವು ಮಾಡಿಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳೊಂದು ಸಭೆ ತಗೊಂಡಾಗ ಅವರು ಗಮನಿಸಿದ್ರು, ತುಂಬಾ ಜನ ನಮ್ಮ ಕಂದಾಯ ಇಲಾಖೆ ಕಚೇರಿಗಳಿಗೆ ಅಲಿಯೋದು ಯಾಕೆ ಅಂದ್ರೆ ತಾಲೂಕು ಆಫೀಸಲ್ಲಿ AC ಕೋರ್ಟ್ ಅಲ್ಲಿ ತುಂಬಾ ಕೇಸುಗಳು ಬಾಕಿ ಇದ್ದಾವೆ, ಇವುಗಳನ್ನೆಲ್ಲ ವಿಲೆ ಮಾಡಬೇಕು ಅಂತ ಹೇಳಿದ್ರು. ಹೋದ ಸರ್ಕಾರದವರು ಬದುಕಿದ್ರೋ ಸತ್ತಿದ್ರೋ ನನ್ಗೆ ಗೊತ್ತಿಲ್ಲ, ಅವರು ಸರ್ಕಾರ ಬಿಟ್ಟಾಗ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಟೈಮ್ ಮೀರೋಗಿರೋ ಕೇಸುಗಳು 10,774 ಇತ್ತು. ಟೈಮ್ ಮೀರೋಗಿರೋ ಕೋರ್ಟ್ ಕೇಸುಗಳು ತಹಶೀಲ್ದಾರ್ ಕೋರ್ಟ್ ಅಲ್ಲಿ. ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟ ಮೇಲೆ ಅವೆಲ್ಲವನ್ನ ನಾವೇ ಸ್ವಯಂ ಪ್ರೇರಣೆಯಿಂದ ವಿಲೆ ಮಾಡಿ ಅವರು ಬಿಟ್ಟು ಹೋಗಿದ್ದು 10,774. ಇವತ್ತು ಬಾಕಿ ಇರೋದು ಬರೀ 172. 99% ತಹಶೀಲ್ದಾರರ ಕೋರ್ಟ್ನ ಕೇಸುಗಳನ್ನ ವಿಲೆ ಮಾಡಿದ್ದೇವೆ. ಹಾಗೆ AC ಕೋರ್ಟ್ ಅಲ್ಲಿ 5 ವರ್ಷ, 10 ವರ್ಷ, 15 ವರ್ಷ ಆದ್ರೂ AC ಕೋರ್ಟ್ ಅಲ್ಲಿ ಕೇಸುಗಳು ಫೈಸಲಾಗದೆ ಜನ ಅಲ್ಲಿಗೆ ಅಲಿಯುವಂತ ಪರಿಸ್ಥಿತಿ ಆಗಿತ್ತು. ಅವುಗಳನ್ನು ನಾವೇ ವಿಲೆ ಮಾಡುವಂತ ಕೆಲಸ ಆರಂಭ ಮಾಡಿದ್ದೇವೆ. ಹೋದ್ ಸರ್ಕಾರ ಬಿಟ್ಟು ಹೋಗಿದ್ದು 73,624 ಕೇಸು, ಟೈಮ್ ಮೀರೋಗಿದ್ದಂತ ಕೇಸುಗಳನ್ನ ನಾವು ವಿಲೆ ಮಾಡಿ ಇವತ್ತು ಬಾಕಿ ಇರೋದು ಬರೀ 7,490. ಅದರಲ್ಲೂ 90% ಹೋದ್ ಸರ್ಕಾರದವರು ಬಿಟ್ಟಿದ್ದ ಬಾಕಿಯನ್ನ ನಾವು ವಿಲೇವಾರಿ ಮಾಡಿದ್ದೇವೆ. ಹೀಗೆ ಕಂದಾಯ ಇಲಾಖೆಯಲ್ಲಿ ಜನ ಯಾವ್ಯಾವ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ಅವುಗಳಿಗೆ ಪರಿಹಾರ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಮತ್ತೊಂದು ವಿಷಯ, ಜನ ನಮ್ಮ ಕಚೇರಿಗೆ ಅಲಿಯೋದು, ದಾಖಲೆ ಸರ್ಟಿಫೈಡ್ ಕಾಪಿ ತಗೊಳಕ್ಕೆ ಏಜೆಂಟ್ಗಳಿಗೆ ಹೋಗ್ಬೇಕಾಗಿತ್ತು. ಅದನ್ನ ಅರ್ಥ ಮಾಡಿಕೊಂಡು ನಾವಿವತ್ತು ನಮ್ಮ ಇಲಾಖೆಯಲ್ಲಿ ಇರುವ ಎಲ್ಲಾ ಮೂಲ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡಿ, ಡಿಜಿಟೈಸ್ ಮಾಡಿ ಜನ ಅವ್ರ ಮನೆಯಲ್ಲೇ ಕೂತ್ಕೊಂಡು ಸರ್ಟಿಫೈಡ್ ಕಾಪಿಯನ್ನ ತಗೊಳ್ಬಹುದು. ನಮ್ಮ ಕಚೇರಿಗೆ ಬರೋದೇ ಬೇಕಾಗಿಲ್ಲ. ಅದರ ಅಡಿಯಲ್ಲಿ 84 ಕೋಟಿ ಪುಟಗಳನ್ನ ನಾವು ಸ್ಕ್ಯಾನಿಂಗ್ ಮಾಡಿದ್ದೇವೆ. 122 ತಾಲೂಕು ಆಫೀಸುಗಳಲ್ಲಿ ಸ್ಕ್ಯಾನಿಂಗ್ ಮುಗಿಸಿದ್ದೇವೆ. AC DC ಆಫೀಸು ಸ್ಕ್ಯಾನಿಂಗ್ ನಡೆದಿದೆ. ಇನ್ನೊಂದು 3 ತಿಂಗಳಲ್ಲಿ ನಮ್ಮ ಎಲ್ಲಾ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡಿ ಜನ ಅವರ ಬೆರಳ ತುದಿಯಲ್ಲೇ ಪಡ್ಕೊಳ್ಬಹುದು. ಆ ರೀತಿಯಾದಂತಹ ಬದಲಾವಣೆಯನ್ನ ನಮ್ಮ ಇಲಾಖೆಯಲ್ಲಿ ಪರಿವರ್ತನೆಯನ್ನ ತರ್ತಾ ಇದ್ದೇವೆ. ಹಾಗೇನೆ ಜನ ಹೇಳ್ತಾರೆ,
ನಮ್ಮ ಕಡತಗಳು ಒಂದು ಬಾರಿ ಎರಡು ಬಾರಿ ಕೊಟ್ರು ನಿಮ್ಮವರು ಕಡತ ಕಳೆದಾಕ್ಬಿಡ್ತಾರೆ. ಬೇಕಾದವ್ರದ್ದು ಮಾತ್ರ ಫೈಲು ಮುಂದಕ್ಕೆ ಹೋಗ್ತದೆ, ಬೇಡದೆ ಇದ್ರೆ ಅದನ್ನ ಎತ್ತಿ ಮಚ್ಚಿಟ್ ಬಿಡ್ತಾರೆ, ಕಳ್ದೋಗ್ಬಿಡ್ತದೆ. ನಮ್ಮ ಕಡತಗಳು ಅರ್ಜಿ ಕೊಟ್ಟು ನಮ್ದು ಕೆಲಸನೇ ಆಗೋದಿಲ್ಲ ಅಂತ. ಇದಕ್ಕೆ ಏನಾದ್ರೂ ಮಾಡಿ ಪಾರದರ್ಶಕತೆ ತರಬೇಕು ಅಂತೇಳಿ ನಮ್ಮಲ್ಲಿ ವಿಲೇಜ್ ಅಕೌಂಟೆಂಟ್ ಇಂದ ಮಿನಿಸ್ಟರ್ ವರೆಗೆ ಯಾವುದು ಕಾಗದದ ಕಡತ ಇರಬಾರದು, ಪೇಪರ್ಲೆಸ್ ಸಿಸ್ಟಮ್ ಅನ್ನ ತರಬೇಕು ಅಂತೇಳಿ ವಿಲೇಜ್ ಅಕೌಂಟೆಂಟ್ ಇಂದ ಮಿನಿಸ್ಟರ್ ವರೆಗೂ ಆನ್ಲೈನ್ ಕಡತ ವಿಲೇವಾರಿಯನ್ನ ನಾವು ಜಾರಿ ಮಾಡಿದ್ದೇವೆ. ಇದರಿಂದ ಯಾರ್ದು ಕಡತ ಮುಚ್ಚಿಡೋಕ್ಕಾಗೋದಿಲ್ಲ, ಕಳೆದಾಕಕ್ಕಾಗೋದಿಲ್ಲ. ಯಾರಾದ್ರೂ ವಿಳಂಬ ಮಾಡಿದ್ರೆ ನಮ್ಮ ಕಣ್ಣಿಗೆ ಕಾಣುತ್ತೆ. ಆ ತರ ಆನ್ಲೈನ್ ಕಡತ ವಿಲೇವಾರಿ ಈ ಆಫೀಸ್ ಅನ್ನ ಜಾರಿ ಮಾಡಿದ್ದೇವೆ. ಅದನ್ನ ಅನುಷ್ಠಾನ ಮಾಡೋದಿಕ್ಕೆ ಪ್ರತಿಯೊಬ್ಬ ವಿಎಗೆ, ಪ್ರತಿಯೊಬ್ಬ ಆರ್ಐಗೆ ಅವರೆಲ್ಲರಿಗೂ ಕೂಡ ಲ್ಯಾಪ್ಟಾಪ್ ಅನ್ನ ಸರ್ಕಾರದಿಂದ ಕೊಟ್ಟು ನಾವು ಈ ಕೆಲಸವನ್ನ ಮಾಡಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ 3,500 ಲ್ಯಾಪ್ಟಾಪ್ ಕೊಡುವಂತಹದಕ್ಕೂ ಕೂಡ ಇವತ್ತು ನಾವು ಸಾಂಕೇತಿಕವಾಗಿ ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಹಾಗೇನೆ ಎಲ್ಲ ಸರ್ವೆ ಇಲಾಖೆಯಲ್ಲಿ ಸಂಪೂರ್ಣ ಡಿಜಿಟೈಸ್ ಮಾಡಿ ರೋವರ್ ಗಳನ್ನ ಬಳಸಿ ಆಧುನಿಕ ತಂತ್ರಜ್ಞಾನದ ಮುಖಾಂತರ ವೇಗವಾಗಿ ಕೆಲಸ ಮಾಡುವಂತಹ ಬದಲಾವಣೆ ಅಲ್ಲೂ ಕೂಡ ನಾವು ತರುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ನೋಂದಣಿ ಪ್ರಕ್ರಿಯೆ ರಿಜಿಸ್ಟ್ರೇಷನ್ ಅಲ್ಲೂ ಕೂಡ ನಾವು ಟ್ರಾನ್ಸ್ಪರೆನ್ಸಿಯನ್ನ ತರುವಂತ ಕೆಲಸ ಮಾಡ್ತಾ ಇದ್ದೇವೆ. ನಾವು ಏನೇ ಕೆಲಸ ಮಾಡಿದ್ರೂ ಕೂಡ ಸಂಪೂರ್ಣವಾಗಿ ಪರಿಪಕ್ವವಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಕಂದಾಯ ಗ್ರಾಮ ನಾವು ಹಾವೇರಿ ಮತ್ತು ಹೊಸಪೇಟೆಯಲ್ಲಿ 2 ಸಮಾವೇಶ ಮಾಡಿ 2,20,000 ಕಂದಾಯ ಗ್ರಾಮಗಳಲ್ಲಿ ಹಕ್ಕುಪತ್ರವನ್ನ ಕೊಟ್ಟಿದ್ದೇವೆ. ತುಮಕೂರು ಜಿಲ್ಲೆಯಲ್ಲೇ ನಾವು ನೋಡಿದ್ರೆ ಕಂದಾಯ ಗ್ರಾಮದಲ್ಲಿ ಇಲ್ಲಿವರೆಗೂ ಕೂಡ ಸುಮಾರು 874 ಕಂದಾಯ ಗ್ರಾಮ ನಾವು ಗುರುತಿಸಿದ್ದೇವೆ. ಇವೆಲ್ಲ ಯಾವುವು ಅಂತ ಹೇಳಿದ್ರೆ ನಾಯಕರಟ್ಟಿಗಳು, ಗೊಲ್ರಟ್ಟಿಗಳು, ಲಂಬಾಣಿ ತಾಂಡಗಳು, ಇಂಥವು ಎಲ್ಲ ಗೌರ್ಮೆಂಟ್ ಜಮೀನಲ್ಲಿ, ಖಾಸಗಿ ಜಮೀನಲ್ಲಿ ಮನೆ ಕಟ್ಕೊಂಡು 30, 40, 50, 100 ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಹಕ್ಕುಪತ್ರ ಇರಲಿಲ್ಲ. ಇದನ್ನ ನಮ್ಮ ಸರ್ಕಾರ ಬಂದ ಮೇಲೆ ಆಂದೋಲನದ ರೂಪದಲ್ಲಿ ಅವರ ಮನೆ ಬಾಗಿಲಿಗೆ ಹೋಗಿ ನಾವು ಅವರಿಗೆ ಹಕ್ಕುಪತ್ರಗಳನ್ನ ಕೊಡುವ ಕೆಲಸ ಮಾಡ್ತಾ ಇದ್ದೇವೆ. ಈ ಕಾನೂನು ಬರಬೇಕಾದ್ರೆ 2016ರಲ್ಲಿ ಸಿದ್ದರಾಮಯ್ಯನವರೇ ಕಾನೂನನ್ನ ಮಾಡಿ ಇವರೆಲ್ಲರಿಗೂ ದಾಖಲೆ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. 2006ರಿಂದ 2023ರವರೆಗೆ ಹಕ್ಕುಪತ್ರ ಕೊಟ್ಟಿದ್ದು ಬರೀ 1,06,000 ಜನಕ್ಕೆ. ನಾವು ನಮ್ಮ ಸರ್ಕಾರ ಬಂದ 2 ವರ್ಷದಲ್ಲಿ 2,20,000 ಕುಟುಂಬಗಳಿಗೆ ಹಕ್ಕುಪತ್ರ ಕೊಟ್ಟಿದ್ದೇವೆ. ಅದರಲ್ಲಿ ತುಮಕೂರು ಜಿಲ್ಲೆಯಲ್ಲೂ ಕೂಡ 20,065 ಕುಟುಂಬಗಳಿಗೆ ಇವತ್ತು ನಾವು ಹಕ್ಕುಪತ್ರವನ್ನ ಕೊಡ್ತಾ ಇದ್ದೇವೆ. ಅವರೆಲ್ಲರಿಗೂ ಕೂಡ ನೆಮ್ಮದಿಯಾಗಿ ಬದುಕೋದಿಕ್ಕೆ. ಯಾಕಂದ್ರೆ ಈ ವಸತಿ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರೆಲ್ಲ ಬಡವರೇ. ಹಿಂದೆ ಒಂದ್ ಕಾಲದಲ್ಲಿ ಕೃಷಿ ಕೂಲಿ ಕಾರ್ಮಿಕರವರು ತಾಂಡ ಇರಬಹುದು, ಅಟ್ಟಿಗಳು, ಗೊಲ್ರಟ್ಟಿ, ನಾಯಕರಟ್ಟಿ ಅಥವಾ ಊರಿನ ಹೊರಗಡೆ ಇರುವಂತಹ ಎಕ್ಸ್ಟೆನ್ಷನ್ ಏರಿಯಾಗಳು ಅವ್ರ ಮನೆ ಬಾಗಿಲಿಗೆ ಹೋಗಿ ಇವತ್ತು ನಾವು ಅವರಿಗೆ ಹಕ್ಕುಪತ್ರ ಮಾಡ್ತಾ ಇದ್ದೇವೆ. ಅವರಿಗೆ ನಾವು ಬರೀ ಹಕ್ಕುಪತ್ರ ಅಷ್ಟೇ ಕೊಡ್ತಾ ಇಲ್ಲ, ಹಕ್ಕುಪತ್ರದ ಜೊತೆಗೆ ಅವರಿಗೆ ಸರ್ಕಾರದಿಂದ ರಿಜಿಸ್ಟರ್ ಪತ್ರ ಮಾಡಿಕೊಟ್ಟು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಹೋಗಿ ನಮ್ಮ ತಹಶೀಲ್ದಾರರು ಅವರಿಗೆ ನೋಂದಣಿ ಮಾಡಿಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಮುಂದಕ್ಕೆ ಪಂಚಾಯಿತಿಯಲ್ಲೂ ಕೂಡ ಅವರಿಗೆ ಈ ಸ್ವತ್ತು ಮಾಡಿ 100ಕ್ಕೆ 100 ಅವರಿಗೆ ದಾಖಲೆ ಮಾಡಿ ಎಲ್ಲವನ್ನು ಕೂಡ ಒಂದು ಫೈಲ್ಗೆ ಹಾಕಿ ಇವತ್ತು ಅವರಿಗೆ ಕೊಡ್ತಾ ಇದ್ದೇವೆ. ಯಾರ್ಯಾರ ಕೈಯಲ್ಲಿ ಫೈಲ್ ಇದೆ ಒಂದ್ಸತಿ ತೋರಿಸಿ ದಯವಿಟ್ಟು ಎಲ್ಲರೂ ಯಾರ್ಯಾರ ಕೈಯಲ್ಲಿ ಫೈಲ್ ಇದೆ. ಬಿಜೆಪಿಯವರು ಕಣ್ಣು ಬಿಟ್ಟು ನೋಡ್ಬೇಕು, ಇದು ಗಿಮಿಕ್ಕಿಗೆ ಮಾಡ್ತಾ ಇರೋ ಕಾರ್ಯಕ್ರಮ ಅಲ್ಲ. 100ಕ್ಕೆ 100 ಸಂಪೂರ್ಣ ದಾಖಲೆ ಸಮೇತ ಗೌರವವಾಗಿ ಬದುಕಲಿಕ್ಕೆ ಜನಗಳಿಗೆ ಶಕ್ತಿ ತುಂಬುವಂತಹ ಭೂ ಗ್ಯಾರಂಟಿ ಕಾರ್ಯಕ್ರಮ. ನಿಮಗೆ ಯೋಗ್ಯತೆ ಇರಲಿಲ್ಲ ಇದನ್ನ ಮಾಡೋದಿಕ್ಕೆ, ಯಾಕೆಂದ್ರೆ ಬಡವರು ನಿಮ್ ಕಣ್ಣಿಗೆ ಕಾಣೋದಿಲ್ಲ. ಆದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಬಡವರ ಪರವಾಗಿದೆ ಅನ್ನೋದಿಕ್ಕೆ
100ಕ್ಕೆ 100 ಮನೆ ಬದುಕುವ ಮನೆಗೆ ಹಕ್ಕಿನ ದಾಖಲೆ ಕೊಡ್ತಕ್ಕಂತ ಈ ಕಡತ ಇವತ್ತು ಜನಗಳ ಕೈಯಲ್ಲಿದೆಯಲ್ಲ, ಇದೇ ನಮ್ಮ ಕೆಲಸಕ್ಕೆ ಸಾಕ್ಷಿ. ಇದೇ ನಮ್ಮ ಕೆಲಸಕ್ಕೆ ಸಾಕ್ಷಿ. ಅವ್ರಿಗೋಸ್ಕರ ನಾವಿಲ್ಲಿ ಕೂತಿದ್ದೇವೆ. ಈ ಸೇವೆಯನ್ನ ಸಮರ್ಪಣೆ ಮಾಡೋದಿಕ್ಕೆ ಅವರಿಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಿಮಗೆ ಯೋಗ್ಯತೆ ಇದ್ದಿದ್ರೆ ನೀವು ಮಾಡಿ ಮುಗಿಸ್ಬೇಕಾಗಿತ್ತು, ನೀವು ಮಾಡ್ಲಿಲ್ಲ. ಇವತ್ತು ಈ ಜನಗಳ ಕಣ್ಣೀರು ಒರೆಸ್ಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಅವರ ನೆರವಿಗೆ ಬಂದಿದೆ. ಇದಕ್ಕೆ ಒಂದು ಅರ್ಜಿ ತಗೊಂಡಿಲ್ಲ, ಒಬ್ಬರು ಬಂದು ನಮ್ಮ ಕಚೇರಿಗೆ ಸುತ್ತಿಲ್ಲ. ನಮ್ಮ ಸರ್ಕಾರ ಅವರ ಮನೆ ಬಾಗಿಲಿಗೆ ಹೋಗಿ ಮಾಡಿಕೊಡ್ತಾ ಇದ್ದೇವೆ. ಹಾಗೇನೆ ಪೋಡಿ ದುರಸ್ತು 50-60 ವರ್ಷ ಆದ್ರೂ ಅವರಿಗೆ ಪೋಡಿ ಆಗಿಲ್ಲ, ಪಾಣಿ ಆಗಿಲ್ಲ. ಇವತ್ತು ಅವರಿಗೆ ನಾವೇ ಹೋಗಿ ಅವ್ರ ಜಮೀನಿಗೆ ಸರ್ವೆ ಮಾಡಿ ಸ್ಕೆಚ್ ಮಾಡಿಕೊಟ್ಟಿದ್ದೇವೆ. ಸರ್ವೆ ಸ್ಕೆಚ್ ಜೊತೆಗೆ ಟಿಪ್ಪಣಿ, ಅದಕ್ಕೆ ಬೇಕಾದಂತ ಆಕಾರ ಬಂದು ಹಾಗೂ ಅವೆಲ್ಲ ದಾಖಲೆಗಳನ್ನ ರೆಡಿ ಮಾಡಿ ಅದರ ಜೊತೆಗೆ ಅವರ ಹೆಸರಿಗೇನೆ ಪಾಣಿ RTC ಅನ್ನು ಕೂಡ ಮಾಡಿ ಎಲ್ಲಾ ದಾಖಲೆಗಳ ಸಮೇತ ಇವತ್ತು ಅವರಿಗೆ 50 ವರ್ಷದಿಂದ ಆಗದೆ ಇದ್ದಂತ ಕೆಲಸ ಅವರ ಮನೆ ಬಾಗಿಲಿಗೆ ಹೋಗಿ ನಾವು ಮಾಡಿಕೊಡ್ತಾ ಇದ್ದೇವೆ. ಇದು ಬಿಜೆಪಿಯವರಿದ್ದಾಗ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅಂದ್ರೆ ಸಾಮಾನ್ಯ ಜನಗಳ ನೋವು ಅವರಿಗೆ ಅರ್ಥ ಆಗೋದಿಲ್ಲ. ಇವತ್ತು ನಿಮ್ಮ ನೋವನ್ನ ಅರ್ಥ ಮಾಡಿಕೊಂಡು ನಿಮಗೆ ಈ ಕೆಲಸವನ್ನ ಮಾಡಿಕೊಡ್ತಾ ಇದ್ದೇವೆ. ಇದು ನಮ್ಮ ಸರ್ಕಾರದ ಭೂ ಗ್ಯಾರಂಟಿಯ ಭಾಗದಲ್ಲಿ ಜನಗಳಿಗೆ ಅವರ ಮನೆ ಜಮೀನಿಗೆ ಸಂಪೂರ್ಣ ಮಾಲೀಕತ್ವ ಕೊಟ್ಟು ಜನಗಳ ಜೀವನಕ್ಕೆ ಶಕ್ತಿ ತುಂಬಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ನಿಮ್ಮ ಪರವಾಗಿ ಮಾಡ್ತಾ ಇರತಕ್ಕಂತ ಕೆಲಸ. ಇದಕ್ಕೆ ನಮ್ಗೆಲ್ಲ ಎಲ್ಲಾ ರೀತಿಯಲ್ಲಿ ಶಕ್ತಿಯನ್ನ ಕೊಟ್ಟಂತ ಅವರು ನಮ್ಮ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಶ್ರೀಯುತ DK ಶಿವಕುಮಾರ್ ಅವರು. ಅವರಿಗೆ ನಾನು ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ಧನ್ಯವಾದವನ್ನ ಅರ್ಪಿಸ್ತೇನೆ. ಹಾಗೂ ನಮ್ಮ ಇಲಾಖೆ ಅಧಿಕಾರಿಗಳು, ನಮ್ಮ ACS ಸೆಕ್ರೆಟರಿ ಅವರಿಂದ ಹಿಡಿದು ಒಂದು ವಿಲೇಜ್ ಅಕೌಂಟೆಂಟು, ಸರ್ವೇಯರು, ಗ್ರಾಮ ಸೇವಕರವರೆಗೆ ಅವರೆಲ್ಲರೂ ಕೂಡ ನಮ್ಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರ ಸಹಕಾರದಿಂದ ನಾವಿದು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಅವರಿಗೂ ನಾನು ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೇನೆ ಈ ಕಾರ್ಯಕ್ರಮ ಆಗ್ಬೇಕಾದ್ರೆ ನನಗೆ ಬಹಳ ವೈಯಕ್ತಿಕವಾಗಿ ಮತ್ತು ನನಗೆ ಕಂದಾಯ ಸಚಿವನಾಗಿ ಬಹಳ ನನಗೆ ಎನ್ಕರೇಜ್ ಮಾಡಿ ಈ ಕಾರ್ಯಕ್ರಮವನ್ನ ಮಾಡಲೇಬೇಕು ಅಂತ, ಅದು ತುಮಕೂರಲ್ಲಿ, ಬೇರೆ ಕಡೆ ಮಾಡಿದ್ಯಾ, ತುಮಕೂರಲ್ಲಿ ಮಾಡಲೇಬೇಕು ಅಂತ ನನಗೆ ಬಹಳ ಉತ್ತೇಜನವನ್ನ ಕೊಟ್ಟು ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನ ತೆಗೆದುಕೊಂಡು ಯಶಸ್ವಿಯಾಗಿ ಆಗ್ತಾ ಇದೆ ಅಂದ್ರೆ ಅದಕ್ಕೆ ನಮ್ಮ ಗೃಹ ಸಚಿವರು, ನಮ್ಮೆಲ್ಲರಿಗೂ ಮುಖಂಡರು ಅನ್ನೋದಕ್ಕಿಂತ ನಮ್ಮ ಮಾರ್ಗದರ್ಶಕರಾದಂತಹ ಹಾಗೂ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ G. ಪರಮೇಶ್ವರ್ ಅವರು ಕಾರಣ. ಇಲ್ಲಿ ಅವರು, ನೀವು ಈ ಕಡೆ ಎಕ್ಸಿಬಿಷನ್ ಅರೇಂಜ್ ಮಾಡಿದ್ದಾರೆ, ದಯವಿಟ್ಟು ಈ ಕಾರ್ಯಕ್ರಮ ಆದ್ಮೇಲೆ ಹೋಗಿ ನೋಡಿ. ತುಮಕೂರು ಜಿಲ್ಲೆ ಸಮಗ್ರ ಅಭಿವೃದ್ಧಿಯ ಚಿತ್ರಣವನ್ನ ಇಟ್ಕೊಂಡು ತುಮಕೂರು ಜಿಲ್ಲೆಯನ್ನ ಬೆಂಗಳೂರು ಮಟ್ಟಕ್ಕೆ, ಬೆಂಗಳೂರಿಗಿಂತ ಚೆನ್ನಾಗಿ ಮಾಡಬೇಕು ಅನ್ನುವಂತಹ ಕನಸನ್ನ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಕೂಡ ರೂಪಿಸ್ತಾ ಇರತಕ್ಕಂಥವರು ಡಾಕ್ಟರ್ G. ಪರಮೇಶ್ವರ್ ಅವರು. ಅವರಿಗೆ ನಾನು ಧನ್ಯವಾದವನ್ನ ಹೇಳಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದಂತಹ ಡಾಕ್ಟರ್ ಪರಮೇಶ್ವರ್ ಅವರು, DC ಅವರು, CEO ಅವರು, ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೂ ಅಭಿನಂದನೆ ಮತ್ತು ಸಚಿವನಾಗಿ ಅವರಿಗೆ ಧನ್ಯವಾದ. ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳು ಬಹಳ ಆಸಕ್ತಿಯಿಂದ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಮಾನ್ಯ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ, ಧನ್ಯವಾದ ಹೇಳಿ ನನ್ನ ಪ್ರಾಸ್ತಾವಿಕ ನುಡಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು.